ನಾನು ಹೋಗ್ತೀನಿ ಅಂದ್ರೂ ಗ್ಯಾರಿ ಬಂದು ನನ್ನ ತಡೀತಿಲ್ಲ. ಅಂದರೆ ಗ್ಯಾರಿ ತುಂಬ ಬದಲಾಗಿದ್ದಾನೆ, ಅಥವಾ ನಾನಾಗಿ ನಡ್ಕೊಂಡಿದ್ದು ನಿಜವಾಗ್ಲೂ ಅವನಿಗೆ ಹರ್ಟ್ ಆಗಿರ್ಬೋದಾ, ಅಥವಾ ಕೋಪ ಬರ್ಸಿರ್ಬೋದಾ? ಏನೇ ಇರಲಿ, ನಾನೀಗ ಇಲ್ಲಿಂದ ಹೊರಟ್ರೆ ಅವನು ಮತ್ತೆ ಬಂದು ಕರಿತಾನೆ ಅನ್ನೋ ನಂಬಿಕೆನೇ ಬರ್ತಾ ಇಲ್ಲ. ನೋ, ನಾನೀಗ ಇಲ್ಲಿಂದ ಹೋಗಬಾರ್ದು. ಇಲ್ಲೇ ಇದ್ದು ಅವನು ಇನ್ನೂ ಬದಲಾಗದಿರೋ ಹಾಗೆ ನಾನು ನೋಡ್ಕೋಬೇಕು. ಅವನನ್ನು ಮತ್ತೆ ನನ್ನ ರೂಟಿಗೆ ಎಳ್ಕೋಬೇಕು. ಹೇಗಿದ್ರೂ ಮತ್ತೆ ಕೆಲಸ ಸಿಕ್ಕಿದೆ, ಇಂಥ ಟೈಮಲ್ಲಿ ಅವನನ್ನು ದೂರ ಮಾಡ್ಕೋಬಾರ್ದು. ಹಾಗೆ ನಾನಿಲ್ಲಿದ್ದರೆ ಅಷ್ಟೇ ಆ ಸುಬ್ಬಲಕ್ಷ್ಮಿಗೆ ಪಾಠ ಕಲ್ಸೋಕ್ಕೆ ಸಾಧ್ಯ. ಅವಳ ಹೆಸರಲ್ಲಿರೋ ಆಸ್ತಿ ನನ್ನ ಹೆಸರಿಗೆ ಮಾಡ್ಕೊಳ್ಳೋಕೆ ಸಾಧ್ಯ. ಎಸ್, ಗ್ಯಾರಿ, ನಾನು ಯೋಚನೆ ಮಾಡಿದೆ, ನಂದೇ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇಲ್ಲ, ನಿನ್ನ ಶ್ರಮಿಸಿದ್ದೀನಿ. ಆದರೆ ಮತ್ತೆ ಯಾವತ್ತಾದ್ರೂ ಹೀಗೆ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ ಗ್ಯಾರಿ, ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಏನು ಫೋನ್ ಮಾಡಿ ಉದ್ದೇಶ ಹೇಳ್ಬೇಕಾ? ಆಗ್ಲಿ ಹೇಳಿ ಸಾಕಾಗ್ಲಿಲ್ವಾ? ಹಲೋ ಎಕ್ಸ್ಕ್ಯೂಜ್, ನಾನ್ ಫೋನ್ ಮಾಡಿದ್ದು ಉಪದೇಶ ಹೇಳಕ್ಕಲ್ಲ, ಕೆಲಸ ಹೇಳಕ್ಕೆ. ನಿಮ್ ತಾವು ಉಪದೇಶ ಹೇಳೋದು, ಗೋಡೆ ತಾವ ದುಃಖ ಹೇಳ್ಕೊಳ್ಳೋದು ಎಲ್ಲ ಒಂದೇ. ಹಾಗಿದ್ರೆ ಈಗ ಫೋನ್ ಮಾಡಿದ್ ಯಾಕೆ ಅಂತ ಹೇಳು. ಹೇಳ್ತೀನಿ, ಆದ್ರೆ ಫಸ್ಟು ನಿಮ್ಮ ಅವಾಂತರಗಳೆಲ್ಲ ಆಗಿದ್ರೆ ಬೆಳಗ್ಗೆ ಹೇಳಿದ ಎಲ್ಲಾ ಮಾತುಗಳನ್ನು ಜ್ಞಾಪಿಸ್ಕೊಳ್ಳಿ. 3 ಕಂಪನಿದು ಸೇಲ್ಸ್ ರಿಪೋರ್ಟ್ ರೆಡಿ ಮಾಡಕ್ ಹೇಳಿದ್ದೆ, ಆಗೈತಾ? ಅದು ನಾಳೆ ಮಾಡ್ತೀನಿ. ನಾಳೆ ಅನ್ನೋದು ಮನೆ ಆಳು. ನೀವು ನಾಳೆ ಆ ಕೆಲಸ ಮಾಡಿ ನನಗೆ ತಂದು ಕೊಡೋದು ಯಾವಾಗ? ನನಗೆ ಬ್ಯಾರೆ ನೆಪ ಬೇಕಾಗಿಲ್ಲ. ಈಗಲೇ ಫಸ್ಟ್ ಆ ಕೆಲಸ ಮುಗಿಸಿ. ನಾಳೆ ನಾನು ಆಫೀಸಿಗೆ ಬರೋ ಅಷ್ಟರೊಳಗಾಗಿ ಆ ಕೆಲಸಗಳೆಲ್ಲ ಮುಗ್ದಿರ್ಬೇಕು. ಆಯ್ತದೋ ಇಲ್ವೋ ಹೇಳ್ಬಿಡಿ. ಆಗಕ್ಕಿಲ್ಲ ಅಂದ್ರೆ ನಾನು ಸರ್ಮಾ ಸರ್ಗೆ ಅದನ್ನೇ ಹೇಳ್ಬಿಡ್ತೀನಿ. ಆಗಲ್ಲ ಅಂತ ನಾನು ಯಾವಾಗ ಹೇಳಿದೆ? ನಾಳಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ.